ರಾಜಧಾನಿಯಲ್ಲಿ ರೌಡಿಗಳ ಅಟ್ಟಹಾಸ ಜಾಸ್ತಿ ಆಗ್ತಾ ಇದೆ. ದೆಹಲಿಯ ನಡುರಸ್ತೆಯಲ್ಲಿನೇ ಯುವಕನ ಬರ್ಬರ ಹತ್ಯೆಯಾಗಿದೆ. ಯಾರ ಭಯವೂ ಇಲ್ಲ ಈ ರೌಡಿಗಳಿಗೆ. ಹಾಡಹಗಲೇ ಕೊಲೆಗಳನ್ನು ಮಾಡ್ತಾ ಇದ್ದಾರೆ. ನಡು ರಸ್ತೆಯಲ್ಲೇ ಕೊಲೆಗಳನ್ನು ಮಾಡ್ತಾ ಇದ್ದಾರೆ. ರೌಡಿಗಳ ಅಟ್ಟಹಾಸ ಜಾಸ್ತಿ ಆಗ್ತಾ ಇದೆ. ಪೊಲೀಸರ ಬೆದರಿಕೆನೇ ಇಲ್ಲ ಇವರಿಗೆ, ಹೆದರ್ತಾ ಇಲ್ಲ ಅವರಿಗೆ. ದೆಹಲಿಯಲ್ಲಿ ರಸ್ತೆಯಲ್ಲಿ ನಡೀತಾ ಇದೆ ಕೊಲೆಗಳು ಎಲ್ಲವೂ ಕೂಡ. ರಾಜಧಾನಿ ದೆಹಲಿಯಲ್ಲಿ ರೌಡಿಗಳ ಅಟ್ಟಹಾಸ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಈಗ ದೆಹಲಿಯ ನಡು ರಸ್ತೆಯಲ್ಲಿ ಯುವಕನ ಬರ್ಬರ ಹತ್ಯೆ ಆಗಿ ಹೋಗ್ಬಿಟ್ಟಿದೆ. ಬೆಚ್ಚಿ ಬಿದ್ದಿದೆ ರಾಷ್ಟ್ರ ರಾಜಧಾನಿ. ಈಗ ಸಿಟಿಯಲ್ಲಿ ಈ ಒಂದು ಏನು ದೃಶ್ಯ ಕಂಡು ಬಂದಿದೆ, ನಿಜಕ್ಕೂ ಕೂಡ ಜನರು ಕೂಡ ಶಾಕ್ ಆಗ್ತಾ ಇದ್ದಾರೆ. ಈ ಒಂದು ವಿಚಾರ ಏನಿದೆ ಇದು ಗೊತ್ತಾಗಿದ್ದು CCTVಯಲ್ಲಿ ದೃಶ್ಯಗಳು ಸೆರೆಯಾಗಿದೆ. ಆಗ ಈ ವಿಚಾರ ಬಯಲಿಗೆ ಬಂದಿದೆ. ನಡು ರಸ್ತೆಯಲ್ಲಿ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಜನನಿಬಿಡ ರಸ್ತೆಯಲ್ಲೇ ಯುವಕನ ಕಗ್ಗೊಲೆ ಆಗ್ಬಿಟ್ಟಿದೆ. ದೆಹಲಿಯ ಮಂಗೋಲ್ಪುರ್ ಏನಿದೆ, ಮಂಗೋಲ್ಪುರದ ಪ್ರದೇಶದಲ್ಲಿ ಆಗಿರುವಂಥ ಘಟನೆ ಇದು. ಯಾವ ರೀತಿಯಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು CCTV ದೃಶ್ಯದಲ್ಲಿ ಗಮನಿಸಬಹುದು. ಘಟನೆಯಲ್ಲಿ ಮೃತಪಟ್ಟಂತಹ ವ್ಯಕ್ತಿ ಏನಿದ್ದಾನೆ ಆತನನ್ನು ಆಕಾಶ್ ಅಂತ ಹೇಳಲಾಗ್ತಾ ಇದೆ. ಹತ್ಯೆಯಾದ ಯುವಕ ಏನಿದ್ದಾನೆ ದುಷ್ಕರ್ಮಿಗಳಿಂದ ತಪ್ಪಿಸ್ಕೊಳ್ಳೋಕೆ ಅಂತ ಓಡೋಗ್ತಾ ಇರ್ತಾನೆ, ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಆದರೂ ಕೂಡ ಬಿಡೋದಿಲ್ಲ. ಅವನನ್ನು ಬೆನ್ನಟ್ಟಿ ಹೋಗ್ತಾರೆ, ಹಿಂಬಾಲಿಸ್ತಾರೆ. ಜನರ ಗುಂಪೇ ಇರುತ್ತೆ ಅಲ್ಲಿ. ಆತನನ್ನು ಓಡಿಸ್ಕೊಂಡು ಹೋಗ್ತಾರೆ, ಕೊಲೆ ಮಾಡ್ತಾರೆ, ಆತನ ಮೇಲೆ ಹಲ್ಲೆಯನ್ನು ಮಾಡ್ತಾರೆ, ಪದೇ ಪದೇ ಚಾಕುವಿನಿಂದ ಚುಚ್ಚುತ್ತಾರೆ. ತೀವ್ರವಾಗಿ ಗಾಯಗೊಂಡಿದ್ದಂತಹ ಆತ ಸಾವನ್ನಪ್ತಾನೆ. ಘಟನೆಯನ್ನು ನೋಡ್ತಾ ನಿಂತ್ಕೊಂಡಿದ್ದರು ಜನ. ಯಾರೂ ಕೂಡ ಕಾಪಾಡೋಕ್ಕೆ ಬರಲಿಲ್ಲ. ಸಾರ್ವಜನಿಕರು ಏನು ಮಾಡ್ತಾರೆ ಅಂತ ಟೈಮಲ್ಲಿ ಹೋದ್ರೆ ನಮಗೂ ಕೂಡ ಹಾಕ್ತಾರೆ ಅಂತ ಸುಮ್ಮನಿರ್ತಾರೆ. ಪ್ರಕರಣದ ಬಗ್ಗೆ ತನಿಖೆ ನಡೆಸ್ತಾ ಇದೆ ದೆಹಲಿ ಪೊಲೀಸರು. ಏನಂಗಾಯಿತು, ಏನು ಎತ್ತ ಅಂತ, ಈ ಕಾರಣ ಏನು, ಯಾವ ವಿಚಾರವಾಗಿ ಅಟ್ಯಾಕ್ ಮಾಡಿದ್ರು, ಯಾವ ವಿಚಾರವಾಗಿ ಕೊಂದರು ಅಂತ ಎಲ್ಲ ತನಿಖೆಯಲ್ಲಿ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅದರಲ್ಲಿ ಪೊಲೀಸರು. ನಡೆಸ್ತೇವೆ, ತನಿಖೆಯನ್ನು ಮಾಡ್ತೀವಿ ನಾವು ಅಂತ. ದೆಹಲಿಯ ಹೊರ ಜಿಲ್ಲಾ ಪೊಲೀಸ್ DCP ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ, ನಾವು ತನಿಖೆ ಮಾಡ್ತೀವಿ ಅಂತ. ನೋಡಿ, ಇವರಿಗೆ ಯಾವುದೇ ಕಾನೂನಿನ ಭಯ ಇಲ್ಲ, ಪೊಲೀಸರ ಭಯ ಇಲ್ಲ, ಯಾರು ಏನು ಮಾಡ್ಕೊಳ್ತಾರೆ ಅನ್ನುವಂತಹ ಧೈರ್ಯ ಇದೆ. ಅಥವಾ ನಾವು ಜೈಲಿಗೆ ಹೋದರೂ ಕೂಡ ಕೆಲವೇ ದಿನಗಳಲ್ಲಿ ಹೊರಗಡೆ ಬಂದುಬಿಡ್ತೀವಿ ಅನ್ನುವಂತಹ ನಂಬಿಕೆ ಕೂಡ ಇದ್ದಂತೆ ಕಾಣ್ತಾ ಇದೆ ಇವರಿಗೆ. ಅದಕ್ಕೆ ಇವರು ಯಾವುದಕ್ಕೂ ಭಯಪಡದೆ ಒಂದು ಕೊಲೆಯನ್ನು ಕೂಡ ಮಾಡೋಕ್ಕೆ ಯೋಚನೆ ಮಾಡ್ತಾ ಇಲ್ಲ. ನಡೂ ರಸ್ತೆಯಲ್ಲೇ ಕೊಲೆಗಳನ್ನು ಮಾಡ್ತಾ ಇದ್ದಾರೆ, ಜನರನ್ನು ಹೊಡಿತಾ ಇದ್ದಾರೆ, ಅಟ್ಯಾಕ್ ಮಾಡ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಮೂಡಿಬರ್ತಿದ್ದಾವೆ ನೋಡಿದಾಗ. ಈ ದೃಶ್ಯ CCTVಯಲ್ಲಿ ರೆಕಾರ್ಡ್ ಆಗದೆ ಹೋಗಿದ್ರೆ, ಅದು ನಮಗೆ ಸಿಗದೆ ಹೋಗಿದ್ರೆ ಈ ಕೊಲೆ ಹೆಂಗಾಯಿತು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಬೇಗ ತನಿಖೆ ಆದಮೇಲೆ ಗೊತ್ತಾಗ್ತಾ ಇತ್ತು. ಆದರೆ ಅದರ ನೇರ ದೃಶ್ಯಗಳನ್ನು ನಾವು ನೋಡೋಕೆ ಸಿಗ್ತಾ ಇದೆಯಲ್ಲ, ಅದರ ಭೀಕರತೆ ಹೇಗಿದೆ, ಯಾವ ರೀತಿಯಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಆತ ಯಾವ ರೀತಿಯಾಗಿ ತಪ್ಪಿಸ್ಕೊಳ್ತಾ ಇದ್ದಾನೆ, ಅದೆಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದನ್ನು ನೋಡ್ತಾ ಇದ್ದರೆ ಎಂಥವ್ರಿಗೂ ಕೂಡ ಭಯ ಬರುತ್ತೆ. ಏನು ಚಾಕುವಿನಿಂದ ಪದೇ ಪದೇ ಚುಚ್ಚಬೇಕಾದ್ರೆ ಅಲ್ಲಿ ಸುತ್ತಮುತ್ತ ಜನ ಇದ್ದರು, ಆದರೆ ಯಾರೂ ಕಾಪಾಡೋಕ್ಕೆ ಬರಲಿಲ್ಲ. ಇಂತಹ ಸಮಯದಲ್ಲಿ ಯಾರು ಬರೋದೂ ಇಲ್ಲ ಕೂಡ. ಯಾಕಂದರೆ ಭಯ, ಎಲ್ಲಿ ನಾವು ಕಾಪಾಡೋಕ್ಕೆ ಹೋದರೆ ನಮಗೂ ಕೂಡ ಬಂದು ಚುಚ್ಚಿಬಿಡ್ತಾರೋ ಅಂತ. ಅದಕ್ಕೆ ಯಾರೂ ಕಾಪಾಡಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.